ರಾಜ್ಯದ ಮಾಜಿ ಸಚಿವರಾದ ಶ್ರೀ ಬೇಗನೆ ರಾಮಯ್ಯ, ವಿಧಾನಸಭೆಯ ಮಾಜಿ ಸದಸ್ಯರುಗಳಾದ ಶ್ರೀ ಕಾಕೋಸು ಪಾಂಡುರಂಗ ಪಾಟೀಲ್, ಶ್ರೀ ಎನ್ ರಾಜಣ್ಣ, ವಿಧಾನಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ಡೆರಿಕ್ ಎಂಬಿ, ವಿಧಾನ ಪರಿಷತ್ತಿನ ಮಾಜಿ ಹಂಗಾಮಿ ಸಭಾಪತಿಗಳಾದ ಡಾಕ್ಟರ್ ಎನ್ ತಿಪ್ಪಣ್ಣ, ಮಾಜಿ ಉಪಸಭಾಪತಿ ಹಾಗೂ ಹಂಗಾಮಿ ಸಭಾಪತಿಗಳಾದ ಡೇವಿಡ್ ಸಿಮೋನ್, ರಾಜ್ಯಸಭೆಯ ಮಾಜಿ ಸದಸ್ಯರುಗಳು ಹಾಗೂ ಇಸ್ರೋದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಕಸ್ತೂರಿ ರಂಗನ್, ಖ್ಯಾತ ಕೃಷಿ ವಿಜ್ಞಾನಿ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್, ಅಣುವಿಜ್ಞಾನಿ ಶ್ರೀ ಎಂ.ಆರ್. ಶ್ರೀನಿವಾಸನ್, ಹಿರಿಯ ಸಾಹಿತಿ ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯ, ಹಿರಿಯ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಕನ್ನಡ ಚಿತ್ರರಂಗದ ಹಾಗೂ ಬಹುಭಾಷಾ ಹಿರಿಯ ನಟಿ ಶ್ರೀಮತಿ ಬಿ. ಸರೋಜಾದೇವಿ ಮತ್ತು ಕ್ರೈಸ್ತರ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರುಗಳ ನಿಧನ ಹೊಂದಿರುವುದನ್ನು ಹಾಗೂ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ದಾಳಿಗೆ ಬಲಿಯಾದ ಕರ್ನಾಟಕದ ನಾಗರಿಕರು ಒಳಗೊಂಡಂತೆ ಮೃತಪಟ್ಟಿರುವುದನ್ನು ಆರ್ಸಿಬಿ ತಂಡದ ವಿಜಯೋತ್ಸವದ ಸಲುವಾಗಿ ಏರ್ಪಡಿಸಿದಂಥ ಅಭಿನಂದನೆ ಸಮಾರಂಭದ ವೇಳೆ ಕಾಲ್ಕುಲ್ತಕ್ಕೆ ಒಳಗಾಗಿ 11 ಜನ ಮೃತಪಟ್ಟಿರುವುದನ್ನು ಮತ್ತು ಇತ್ತೀಚೆಗೆ ಗುಜರಾತಿನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನದ ದುರಂತದಲ್ಲಿ ಸುಮಾರು 265 ಮಂದಿ ಮೃತಪಟ್ಟಿರುವುದನ್ನು ಈ ಸದನ ಅತ್ಯಂತ